ಜಗತ್ತಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿಯೇ ತೀರ್ತೀನಿ ಅನ್ನೋ ಹಠ ತೊಟ್ಟಿರ್ತಾನೆ. ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯನಲ್ಲೂ ಆ ಶಕ್ತಿ ಇದೆ, ಆ ಸ್ಕಿಲ್ಸ್ ಇದೆ, ಆ ಟ್ಯಾಲೆಂಟ್ ಇದೆ. ಆದರೆ ತನ್ನ ಲೇಜಿತನದಿಂದ ಹೊರಗೆ ಬರೋದೇ ಇಲ್ಲ. ಎಲ್ಲರೂ ಹೇಳ್ತಾರೆ ಬದುಕಿಗಾಗಿ ಬಟ್ಟೆ ಮತ್ತು ರೊಟ್ಟಿ ಇದ್ರೆ ಸಾಕು ಅಂತ. ಆದರೆ ಅವೆಲ್ಲ ಒಬ್ಬ ಭಿಕ್ಷುಕನ ಹತ್ರ ಕೂಡ ಇರುತ್ತೆ. ಹಾಗಾದ್ರೆ ಅವನಿಗೆ ಮತ್ತು ನಿಮಗೆ ಇರೋ ವ್ಯತ್ಯಾಸ ಏನು? ಒಂದು ಮಾತ್ರ ನೆನಪಿರಲಿ, ಜೀವನದಲ್ಲಿ ಸಾಧನೆ ಮಾಡಿರೋರೆಲ್ಲ ಬದುಕಲ್ಲಿ ಎಲ್ಲ ಕಷ್ಟಗಳನ್ನು ಎದುರಿಸಿಯೇ ದೊಡ್ಡ ಮಟ್ಟಕ್ಕೆ ಬಂದು ತಲುಪಿದ್ದು. ಹಾಗಾದ್ರೆ ನಿಮಗೇನಾಗಿದೆ? ನೀವು ಯಾವಾಗ ಗೆಲ್ಲೋದು? ನಿಮ್ಮ ಹಣೆ ಬರ ಬದಲಾಗೋದು ಯಾವಾಗ? ಏನ್ ಮಾಡಿದ್ರು ಗೊತ್ತಾ? ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದು ಅಷ್ಟು ಸುಲಭ ಅಲ್ಲ. ಸತತವಾಗಿ 145 ರ್ಯಾಲಿಗಳನ್ನು ಮಾಡಿದ್ರು. ಬಿಸಿಲು ಧಗೆ ಅನ್ನದೆ 2 ತಿಂಗಳು ಚುನಾವಣೆ ಅವಧಿಯಲ್ಲಿ ಅವರು ತನ್ನ ಶಕ್ತಿಯನ್ನ ಮೀರಿ ಪ್ರಯತ್ನ ಮಾಡಿದ್ರು. ಯಾವುದೇ ಭರವಸೆಯನ್ನು ಕಳ್ಕೊಳ್ಳದೆ ಅಂಜದೆ ಮುನ್ನುಗ್ಗಿದ್ರು. ಆಗ ಅವರಿಗೆ ಜಯದ ರುಚಿ ಸವಿಯಬೇಕಾಯಿತು. ನಿಮಗಾಗಿ ನೀವು ಬದುಕಿ, ನಿಮಗಾಗಿ ಕೆಲಸ ಮಾಡಿ. ಸೋಲನ್ನು ನೀವು ಸವಾಲಾಗಿ ಸ್ವೀಕರಿಸಬೇಕು. ಸೋಲು ಮತ್ತು ಗೆಲುವು ಸಮನಾಗಿ ಅನುಭವಿಸಬೇಕು. ನೀವು ಎಷ್ಟೇ ಒಳ್ಳೆಯವರಾಗಿದ್ರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋ ವ್ಯಕ್ತಿಗಳು ಇದ್ದೇ ಇರ್ತಾರೆ. ನಿಮ್ಮಲ್ಲಿ ಬೆಟ್ಟದಷ್ಟು ಒಳ್ಳೆತನ ಇದ್ರು ಜನ ಮೊದಲು ಬೆರಳು ಮಾಡಿ ತೋರಿಸೋದು ನಿಮ್ಮಲ್ಲಿರೋ ಸಾಸಿವೆಷ್ಟು ಚಿಕ್ಕ ತಪ್ಪುಗಳನ್ನ. ನಿಮ್ಮ ಗುರಿಯನ್ನ ಸಾಧಿಸಲು ನೀವು ಹೊರಟಾಗ ತುಂಬಾ ಜನ ನಿಮ್ಮನ್ನ ನೋಡಿ ನಗ್ತಾರೆ, ನಿಮ್ಮನ್ನ ಕೆಣಕ್ತಾರೆ, ಆಡ್ಕೊಳ್ತಾರೆ. ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಗುರಿಯನ್ನ ಸಾಧಿಸುವ ಕಡೆ ನೀವು ಗಮನ ಹರಿಸಿ. ನೀವು ಸಾಧಿಸಿ ತೋರಿಸಿದ ಗುರಿಯೇ ಅವರನ್ನ ಕೆಣಕಿ ತೋರಿಸುತ್ತೆ. ಜೇಬಿನಲ್ಲಿ ಬಡತನ ಇರ್ಬೋದು, ಆದರೆ ಎದೆಯಲ್ಲಿ ಆತ್ಮಗೌರವ, ಪ್ರಾಮಾಣಿಕತೆ ಮತ್ತು ನಿಷ್ಠೆ ಇದ್ರೆ ನೀವು ಗೆಲುವು ಸಾಧಿಸುವುದು 100% ಪಕ್ಕ. ಎಸ್ ಆರ್ ನೋ ಇದು 2 ಸಣ್ಣ ಪದ ಆದರೂ ಇದರಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಎಡವಿದ್ರೂ ಜೀವನದ ದಿಕ್ಕೇ ಬದಲಾಗುತ್ತೆ. ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೋತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್ ಆರ್ ನೋ, ಚಾಯ್ಸ್ ಈಸ್ ಯುವರ್ಸ್. ನಾನು ಮಾಡಬಲ್ಲೆ, ನಾನು ದುಡಿಯಬಲ್ಲೆ, ನಾನು ಬದುಕಬಲ್ಲೆ, ನಾನು ಗೆದ್ದೇ ಗೆಲ್ತೀನಿ ಎಂಬ ದೃಢವಾದ ನಂಬಿಕೆ ನಿಮ್ಮಲ್ಲಿದ್ದರೆ ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾವುದಾದ್ರೂ ಕೆಲಸ ಶುರು ಮಾಡಿದ ಮೇಲೆ ಸಕ್ಸಸ್ ಆಗುತ್ತೋ ಬಿಡುತ್ತೋ ಅನ್ನೋದನ್ನ ಯೋಚನೆ ಮಾಡದೆ ಕೆಲಸ ಮಾಡಿ ನಿಯತ್ತಾಗಿ ದುಡಿಯೋರಿಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ನಿಮ್ಮ ಯಶಸ್ಸು ಖಂಡಿತವಾಗಲೂ ಕಟ್ಟಿಟ್ಟ ಬುತ್ತಿ. ಕೊನೆಗೊಂದು ಮಾತು ಹೇಳ್ತೀನಿ, ಎಲ್ಲಿ ಸನ್ಮಾನ ಇರುತ್ತೋ ಅಲ್ಲಿ ಅವಮಾನ ಇದ್ದೇ ಇರುತ್ತೆ. ಮೊದಲು ಅವಮಾನ, ಆಮೇಲೆ ಸನ್ಮಾನ. ಅದುವೇ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ನಮಗೆ ಸಾರ್ಥಕತೆ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಹಾರೈಸಿ ಆಶೀರ್ವದಿಸಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.